ಒಂದು ವರ್ಷಕ್ಕೆ 60,000 ಕೊಡ್ತೀವಿ. 60,000ದಲ್ಲಿ ಅದ್ರ ತಿಂಗಳಿಗೆ 5,000 ಆಯಿತು. 5,000ದಲ್ಲಿ ಏನ್ ಮಾಡೋಕ್ಕಾಗುತ್ತೆ? ದೇವಸ್ಥಾನದಲ್ಲಿ ಎಣ್ಣೆಯಿಂದ ಹಿಡಿದು, ತೆಂಗಿನಕಾಯಿಯಿಂದ ಹಿಡಿದು, ಪೂಜೆ ಸಾಮಾನಿಂದ ಹಿಡಿದು 5,000ದಲ್ಲಿ ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸೋಣ ಅಂತ. ಮತ್ತೆ ಅವ್ರು ಸತ್ತಂತ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಕೇವಲ 35,000 ಕೊಡ್ತಾ ಇದ್ರು. ಆಮೇಲೆ ಧಾರ್ಮಿಕ ಪರಿಷತ್ತಲ್ಲಿ ಅದನ್ನು 2 ಲಕ್ಷ ನಾನು ಈಗ ಮಾಡಿಸಿದ್ದೀನಿ. ಮತ್ತೆ ಅವ್ರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ 5,000ದಿಂದ PUC ವಿದ್ಯಾರ್ಥಿಗಳಿಗೆ 5,000ದಿಂದ ಮೆಡಿಕಲ್ಲು ಇಂಜಿನಿಯರಿಂಗ್ ಓದೋರಿಗೆಲ್ಲ 50,000ವರೆಗೂ ಕೂಡ ಮಾಡಿದ್ದೀವಿ. ಇದಕ್ಕೆಲ್ಲ ಸ್ವಲ್ಪ ಹಣ ಬೇಕಾಗಿತ್ತು, ಅದಕ್ಕೆ ಈ ತಿದ್ದುಪಡಿ ತಂದಿದ್ದೀನಿ ಸಭಾಧ್ಯಕ್ಷರೇ. ಆಮೇಲೆ ಎರಡನೇದಾಗಿ ಡೆತ್ ರಿಲೀಫ್ ಫಂಡು ಮತ್ತೆ ಹೆಲ್ತ್ ಇನ್ಶೂರೆನ್ಸು ಇದೆಲ್ಲ ಕೂಡ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀನಿ. ಮತ್ತೆ ಸಭಾಧ್ಯಕ್ಷರೇ, ಈ ವ್ಯವಸ್ಥಾಪನಾ ಸಮಿತಿಯಲ್ಲಿ ದೇವಸ್ಥಾನ ಕಟ್ಟೋರ್ದು ಇದರಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅಪ್ಪರ್ ಹೌಸಲ್ಲಿ ಕೇಳಿದ್ರು. ಅದಕ್ಕೆ 5 ಜನ ಜನರಲ್ ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸಿಗದೇ ಇದ್ದವರಿಗೆ ಒಂದು ಕೊಡಬೇಕು ಅಂತ ಒಂದು ತಂದಿದ್ದೀನಿ. ಅಕಸ್ಮಾತ್ ವಿಶ್ವಕರ್ಮ ಸಮಾಜದವರು ಇಲ್ಲ ಅಂದ್ರೆ ಅದು ಜನರಲ್ಗೆ ವಾಪಸ್ ಬರುತ್ತೆ. ಮತ್ತೆ ವ್ಯವಸ್ಥಾಪನಾ ಸಮಿತಿ ಮಾಡ್ತೀವಲ್ಲ ಸಭಾಧ್ಯಕ್ಷರೇ, ಅದರಲ್ಲಿ ಅದೇ ಸರ್ಕಾರ ಏನು ಅಂದ್ರೆ ನಾಮಿನೇಟ್ ಮಾಡೋದಿಲ್ಲ, ಅಪ್ಲಿಕೇಶನ್ ಕರೀತೀವಿ, ಅಪ್ಲಿಕೇಶನ್ ಹಾಕೊಂಡು ಅದನ್ನ ನೋಡಿ ಇಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತು ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರನ್ನ ಅವರೇ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ಅಲ್ಲಿ ಗೊಂದಲ ಅವರವರಲ್ಲಿ ಕಿತ್ಲಾಟ ಯಾಕೆ ಅಂತೇಳಿ ಅದನ್ನ ರಾಜ್ಯ ಧಾರ್ಮಿಕ ಪರಿಷತ್ತು ಮಾಡೋದು ಅಂತ ಒಂದು ಅಮೆಂಡ್ಮೆಂಟ್ ತಂದಿದೆ ಸಭಾಧ್ಯಕ್ಷರೇ. ಮತ್ತೆ ಅವರ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಬಹಳ ತಡ ಆಗ್ತಾ ಇತ್ತು. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ, ರಾಜ್ಯ ಧಾರ್ಮಿಕ ಪರಿಷತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಮಾನ್ಯ ಎಲ್ಲ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು, ನೀವೇನೋ ಸಲಹೆ ಸೂಚನೆಗಳಿದ್ರೆ ಕೊಡಿ, ಏನೋ ತಿದ್ದುಪಡಿ ಏನೋ ಆಗಬೇಕಾಗಿದ್ರೆ ಕೊಡಿ, ನಾನು ಓಪನ್ ಮೈಂಡ್ ಇದೆ ಅಷ್ಟೇ. ಸರ್, ಈಗ ಕೆಲವು ತಿದ್ದುಪಡಿಗಳು ಒಳ್ಳೇದು ತಂದಿದ್ದೀರಿ. ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸೋದಾಗ್ಲಿ, ಅವರು ತೀರ್ಕೊಂಡಾಗ ಅವರಿಗೆ ಹಣ ಕೊಡೋದಾಗ್ಲಿ ಮಾಡೋದು, ವಿದ್ಯಾಭ್ಯಾಸಕ್ಕೆ ಸರಿ ಇದೆ. ಅನೇಕ ಸಾರಿ ತಾವೇನು ಹೇಳಿದ್ರಿ, ಐಡೆಂಟಿಫೈ ಮಾಡಿದಿರಿ, 5,000 ಏನಕ್ಕೂ ಸಾಲ, ನಿತ್ಯ ಕಟ್ಲೆ ಹೆಚ್ಚು ಕಟ್ಲೆ ಅಂತ ಹೇಳಿ ಯಾವ ಖರ್ಚಿಗೂ ಅವ್ರ ಹತ್ರ ಅಲ್ಲಿ ಹಣ ಇಲ್ಲ. ಅವರ ಕೆಲವು ಇದನ್ನ ನೈವೇದ್ಯಗಳನ್ನು ಮಾಡಬೇಕಾಗ್ತದೆ, ಅವರೇ ಮಾಡ್ಕೊಂಡು ಹೋಗ್ಬೇಕು. ಅದೇ ತಿಂಗಳಿಗೆ ಒಂದು 10-15,000 ರೂಪಾಯಿ ಖರ್ಚು ಬರ್ತದೆ ಅವರಿಗೆ, ಅರ್ಚಕರಿಗೆ. ಅವ್ರಿಗೆ ಕೊಡೋದು ನಾವು 5,000, ಇದೆಲ್ಲ ನಿಭಾಯಿಸಿ ನಿಮ್ಮ ಸಂಬಳನೂ ತಗೊಳ್ಳಿ ಅಂದ್ರೆ ಖಂಡಿತವಾಗೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ವಿನಂತಿ ಏನಂದ್ರೆ, ಈ ದಕ್ಷಿಣ ಕನ್ನಡದಲ್ಲಿ ಈ ಬಾಂಬೆ ಕರ್ನಾಟಕನ ಇದರಲ್ಲಿ ಒಂದು ವ್ಯವಸ್ಥೆ ಇದೆ. ಹೆಚ್ಚು ಆದಾಯ ಬರುವ ಟೆಂಪಲ್ ಇಂದ ವರ್ಷ ಒಂದು ಸ್ವಲ್ಪ ತೆಗೆದು ಕಡಿಮೆ ಆದಾಯದ, ಏನೂ ಆದಾಯ ಇಲ್ಲದೆ ಇರುವಂತಹ ಟೆಂಪಲ್ಗಳ ಅಭಿವೃದ್ಧಿಗೆ ಕೊಡುವಂತಹದ್ದಿದೆ. ತಾವು ಕೂಡ ರಾಜ್ಯದಲ್ಲಿ ಆ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಕೆಲವು ದೇವಸ್ಥಾನಗಳಿಗೆ ಅರ್ಚಕರೇ ಬರೋದಿಲ್ಲ, ಅರ್ಚಕರೇ ಇಲ್ಲ. ನಮ್ಮೂರಿನಲ್ಲಿ, ನಮ್ಮ ತೀರ್ಥಹಳ್ಳಿನಲ್ಲಿ ಒಬ್ಬ ಅರ್ಚಕ 30 ದೇವಸ್ಥಾನಗಳು ಪೂಜೆ ಮಾಡ್ತಾರೆ. ಅವರ ಒಂದು ಸ್ಕೂಟರ್ ಮೇಲೆ ಒಂದು ಕೊಡ ನೀರು ಇಟ್ಕೊಂಡು ಎಲ್ಲಾ ದೇವಸ್ಥಾನಗಳಿಗೂ ದಿವಸ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗಾಗ್ತದೆ. ಅರ್ಚಕರ ನೇಮಕಾತಿಯೇ ಆಗಲಿಲ್ಲ ಇತ್ತೀಚಿನ ವರ್ಷದಲ್ಲಿ. ಇನ್ನೊಂದು, ನಮ್ಮ ದೇವಸ್ಥಾನಗಳ ಆಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲೆಲ್ಲ ಇದೆ, ವಿಶೇಷವಾಗಿ ನಿಮ್ಮ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಆಸ್ತಿ ಸರ್, ಎಷ್ಟು ದೊಡ್ಡ ಆಸ್ತಿ. ಅದನ್ನ ಅಕ್ವೈರ್ ಮಾಡ್ಕೊಂಡು ಬಿಡಬೇಕು. ನಾನು ಹೇಳೋದಾದ್ರೆ ಬಿಡಬಾರ್ದು. ಯಾವುದೋ ವರ್ಷ 5 ರೂಪಾಯಿ 10 ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಿದ್ದೀರಿ, ಈಗಲೂ ಅದೇ ಬಾಡಿಗೆ ನಡೀತಾ ಇದೆ. ನಿಮ್ಮ ದೇವಸ್ಥಾನಕ್ಕೆ ಆದಾಯ ಹೆಂಗ್ ಬರುತ್ತೆ? ನಿಮ್ಮ ಇಲ್ಲಿಗೆ ಸೆಂಟ್ರಲ್ ಫಂಡಿಗೆ ಆದಾಯ ಹೆಂಗ್ ಜಾಸ್ತಿ ಬರ್ತದೆ? ಏನ್ ಮಾಡ್ಬೇಕು ಹೇಳಿ. ಯಾರಾದ್ರೂ ಸರ್ ಬಲವಾದಂತ IAS ಅಧಿಕಾರಿನೋ ಯಾರನ್ನೋ ಹಾಕಿ ಆಸ್ತಿಗಳನ್ನು ಮೊದಲು ಇದು ಮಾಡಿ. ಮೊನ್ನೆ ದಿನ ನಮ್ಮ ವಕ್ಫ್ ಆಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತ 31.5 ಕೋಟಿ ರೂಪಾಯಿನ ಇಡ್ತೀವಿ ಅಂತ ಹೇಳಿದಿರಿ. ಒಳ್ಳೇದೇ, ವಕ್ಫ್ ಆಸ್ತಿ ಎಲ್ಲೆಲ್ಲೋ ಇದೆ, ಯಾರ್ಯಾರ್ದ ಹತ್ರ ಇದೆ, ರಕ್ಷಣೆ ಮಾಡಿ, ಸ್ವಾಗತ ನಂದು. ಆದ್ರೆ ಹಿಂದೂ ಟೆಂಪಲ್ಗೆ ಯಾಕೆ ನೀವು ಈ ರೀತಿ ಯೋಚನೆ ಮಾಡಲ್ಲ? ಅದರ ಆಸ್ತಿ ರಕ್ಷಣೆ ಮಾಡಲಿಕ್ಕೆ ಒಂದಷ್ಟು ಹಣ ಇಡಿ, ಅದನ್ನೊಂದು ಆಂದೋಲನವಾಗಿ ತಗೊಳ್ಳಿ ಇಡೀ ರಾಜ್ಯದಲ್ಲಿ.
ಆ ಆಸ್ತಿನ ರಕ್ಷಣೆ ಮಾಡಿ ವಾಪಸ್ ತಗೊಂಡು ಆ ದೇವಸ್ಥಾನಗಳಿಗೆ ಆದಾಯ ಬರೋ ಹಾಗೆ ಮಾಡಿ. ಇವತ್ತು ಕೂಡ ನಿಮ್ಮ ಜಮೀನುಗಳು ಹೋಗ್ಬಿಟ್ಟಿದೆ, ದೇವಸ್ಥಾನಗಳ ಜಮೀನುಗಳು ಯಾರ್ಯಾರ ಹತ್ರನೇ ಇದೆ. ಅದರದ್ದು ಹಣನ ನೀವು ತಗೊಂಡು ಅರ್ಚಕರಿಗೆ ಸಂಬಳ ಕೊಡಲಿಕ್ಕೆ, ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ತೊಡಗಿಸುವಂತ ಕೆಲಸ ಮಾಡಬೇಕು. ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಆದಾಯ ಇದೆ, ಫಂಡು ಹುಂಡಿಗೆ ಬಂದಂತ ಹಣವೇ ನಮ್ಮ ಹತ್ರ ಇದೆ ಅಧ್ಯಕ್ಷರೇ, ತುಂಬಾ ಇದೆ. ಅದನ್ನು ಖರ್ಚು ಮಾಡಲಿಕ್ಕೆ ನಿಮ್ಮ ಹತ್ರ ಇಲ್ಲಿಗೆ ಬಂದ್ರೆ ವರ್ಷಗಟ್ಟಲೆ ನಾವು ಕಾಯ್ಬೇಕು ಅಂದ್ರೆ ಯಾವ ಅನ್ಯಾಯ ಇದೆ ಹೇಳಿ. ನೀವು ಅದನ್ನ ವಿಕೇಂದ್ರೀಕರಣ ಮಾಡಬೇಕು, ತಕ್ಷಣ ಕೊಡಬೇಕು ಅಂತ ಹೇಳ್ಬೇಕು. ಮತ್ತೆ ನಿಮ್ಮ ಮುಜರಾಯಿ ಇಲಾಖೆಯವರಲ್ಲಿ ತಾಲೂಕು ಆಫೀಸಲ್ಲಿ ಇದ್ದಂತ ಗುಮಾಸ್ತದಿಂದ ಹಿಡಿದು ನಿಮ್ಮ ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲಿ ಇರೋರು ಆ ಮುಜರಾಯಿನಲ್ಲಿ ಏನೋ ಒಂಥರ ಒಂದು ಯಾವ ಬ್ಯಾಡ್ ಕಲ್ಚರ್. ಒಂದು ಫೈಲ್ ಹೋದ್ರೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಆ ಅರ್ಚಕರು ಇನ್ಯಾರೋ ಹೋಗಿ 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 ಅವ್ರ ಬಸ್ ಚಾರ್ಜ್ ಕೊಡಕ್ಕಾಗದೇನೆ ಹಾಳು ಬಿದ್ದೋಗ್ಲಿ ಅಂತ ಸುಮ್ಮನೆ ಇರ್ತಾರೆ. ಯಾಕೆ ಇದಾಗ್ತಾ ಇದೆ? ನಮ್ಮ ದೇವಸ್ಥಾನಗಳ ಅಭಿವೃದ್ಧಿ ಆಗೋದೇ. ಈಗ ಚರ್ಚೆ ಏನಾಗಬೇಕು ಹೇಳಿ. ಆದ್ರಿಂದ ಇವನ್ನೆಲ್ಲ ಒಂದು ಸುಧಾರಣೆ ಮಾಡುವಂತ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಬೇಕು. ದೇವಸ್ಥಾನದ ಆಸ್ತಿಗಳಂತೂ ನೀವು ಕಾಪಾಡುವಂತ ಅವಶ್ಯಕತೆ ಇದೆ. ತಾವು ಮನಸ್ಸು ಮಾಡಿ ಸರಿಯಾದ ಅಧಿಕಾರಿ ನೇಮಕ ಮಾಡಿ ಅದನ್ನ ಮಾಡಿ ಸರಿ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಈ ಗುಡಿಯಿಂದನ ಟೆಂಪಲ್ ಇನ್ಕಮ್ ದಿಂದನ ಬೇರೆ ಟೆಂಪಲ್ ಪೂಜಾರಿಗಳಿಗೆ ಕೊಡೋಕ್ಕಿಂತ ಸ್ವಲ್ಪ ಬಜೆಟ್ ದಿಂದ ಸಪೋರ್ಟ್ ಕೊಡ್ರಿ ಅದಕ್ಕೆ. ಓಕೆ, ಗುಡ್ ಸಜೆಷನ್. ನೆಕ್ಸ್ಟ್ ಸೌದಿ. ಮಾನ್ಯ ಅಧ್ಯಕ್ಷರೇ, ಕೆಲವೊಂದು ಕಡೆ ಈಗಾಗಲೇ ಅರಗ ಜ್ಞಾನೇಂದ್ರ ಈಗ ದೇವಸ್ಥಾನದ ಜಮೀನುಗಳ ಯಾರ್ಯಾರ ಹೆಸರಲ್ಲೇ ಮಾಡ್ಕೊಂಡ್ಬಿಟ್ಟಾರ. ಅಲ್ಲಿ ಟ್ರಸ್ಟ್ ಇದ್ದವರು ಅದ್ರ ಬಗ್ಗೆ ಸಾಕಷ್ಟು ನಾವು ಇಲ್ಲಿ ಅವ್ರ ಗಮನಕ್ಕೆ ತಂದ್ರು, ಸರ್ಕಾರದ ಗಮನಕ್ಕೆ ತಂದ್ರು, ಇನ್ನೂ ಏನು ಪ್ರಗತಿ ಆಗಿಲ್ಲ. ಆ ದೇವಸ್ಥಾನಗಳ ಜಮೀನಿಗೆ ಬಂದ್ರೆ ಅವು ಓನ್ ಫಂಡ್ ಮ್ಯಾಗ ಅವು ನಡೀತಾವ. ಆ ದೇವಸ್ಥಾನಗಳ ಅವ್ರು ಲೀಸ್ ಕೊಡ್ತಾರ, ಅದ್ರ ಫಂಡ್ ಬರ್ತೈತಿ, ಆ ದೇವಸ್ಥಾನಗಳ ಡೆವಲಪ್ಮೆಂಟ್ ಆಕಾವ್. ದಯಮಾಡಿ ಅದನ್ನ ಸೀರಿಯಸ್ ಆಗಿ ಯಾರ್ಯಾರೋ ಕಬ್ಜಾದಾಗದಾವೀಗ ಅದನ್ನ ದೇವಸ್ಥಾನಕ್ಕೆ ಬಿಡಿಸಿಕೊಡುವಂತ ಕೆಲಸ ಸರ್ಕಾರದಿಂದ ಆಗಬೇಕು. ಎರಡನೇದಾಗಿ ಅಲ್ಲಿಯೂ ಕೆಲವೊಂದು ಹಳ್ಳಿ ಒಳಗೆ ಹುಂಡಿ ಇರ್ತದ. ಹುಂಡಿ ಇರ್ತಕ್ಕಂಥ ಬಂದಿರತಕ್ಕಂಥ ಆದಾಯವನ್ನ ಅಲ್ಲಿ ಇರ್ತಕ್ಕಂಥ ಪೂಜಾರಿಗಳಿಗೆ ಎಷ್ಟು ಕೊಡಬೇಕು, ಟ್ರಸ್ಟ್ಗೆ ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಸಹಿತ ಮಾಡಬೇಕು. ಎಷ್ಟು ಡೆವಲಪ್ಮೆಂಟ್ಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನೇ ಈ ಕಾನೂನಲ್ಲಿ ಸೇರ್ಪಡೆ ಮಾಡಿದ್ರೆ ಒಳ್ಳೇದಾಗತ್ತೆ. ಬಹಳ ಇಂಪಾರ್ಟೆಂಟ್ ಜಮೀನುಗಳನ್ನ ರಕ್ಷಣೆ ಮಾಡುದು. ಅದನ್ನ ದೇವಸ್ಥಾನಕ್ಕೆ ಬಿಡಿಸಿಕೊಡುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಕಾನೂನುಬದ್ಧ ಮಾಡ್ಕೊಂಡಾರ. ಹಿಂದೆ ತಮ್ಮ ಟ್ರಸ್ಟ್ ಇದ್ದಾಗ ಟ್ರಸ್ಟ್ನವರೇ ಕೂತ ಹಂಚ್ಕೊಂಡ್ಬಿಟ್ಟಾರ. ನಿನಗಿಟ್ಟ ಎಕರೆ, ನಿನಗಿಟ್ಟ ಎಕರೆ, ನನಗಿಟ್ಟ ಎಕರೆ ಆಯ್ತು. ಅದನ್ನ ಬಿಡಿಸಿಕೊಡುವಂತ ಕೆಲಸ ಆಗ್ಬೇಕನ್ನುವಂಥದ್ದನ್ನ ಮುಖಾಂತರ ಸರ್ಕಾರ. ಈಗ ಸಚಿವರೇ ಈಗ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅರ್ಚಕರಿಗೆ ಬಹುಶಃ ಯೋಜನೆ ಬಹಳ ಸಂತೋಷ. ಅದು ನಮ್ಮಲ್ಲಿ ದೈವಸ್ಥಾನಗಳಂತ ಇದೆ, ಅದರಲ್ಲಿ ಪಾತ್ರಿಗಳಂತ ಇರ್ತಾರೆ. ಅವರು ಬಹುಶಃ ಬಲೆ ಹಾಕಿದ ಆದ ನಂತರ ಅವ್ರು ಎಲ್ಲಿ ಕೂಡ ಅವರಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಅವರು ಅಲ್ಲೇ ಅದೇ ಸ್ಥಾನದಲ್ಲಿ ಅವರು ಇರಬೇಕು, ಬೇರೆ ಕೆಲಸ ಮಾಡ್ಲಿಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.